ಹಲೋ ಎವ್ರಿವನ್. ಇಂದಿನ ವಿಡಿಯೋದಲ್ಲಿ DBMS ಅಂದ್ರೇನು, ಡೇಟಾಬೇಸ್ ಅಂದ್ರೇನು, ಯಾವ್ಯಾವ ರೀತಿ ಟೈಪ್ಸ್ ಆಫ್ ಡೇಟಾಬೇಸ್ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ MySQL ಅಲ್ಲಿ ಯಾವ್ಯಾವ ರೀತಿ ಡೇಟಾ ಟೈಪ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಸ್ಪೆಸಿಫೈ ದ ಟೈಪ್ ಆಫ್ ಡೇಟಾ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎ ಮೆಮೊರಿ ಲೊಕೇಶನ್. ಅಂದ್ರೆ ಯಾವುದೇ ಒಂದು ಡೇಟಾನ ನಾವು ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ಪೆಸಿಫೈ ಮಾಡಬೇಕು ಯಾವ ಟೈಪ್ ಆಫ್ ಡೇಟಾನ ನಾವು ಸ್ಟೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದು ಕ್ಯಾರೆಕ್ಟರ್ ಫಾರ್ಮೆಟ್ ಡೇಟಾನಾ, ಇಲ್ಲ ನಂಬರ್ ಫಾರ್ಮೆಟ್ ಡೇಟಾನಾ, ಇಲ್ಲ ಡೇಟ್ ಫಾರ್ಮೆಟ್ ಡೇಟಾ ಟೈಪ್ ಅಂತ ನಾವು ಮೆನ್ಷನ್ ಮಾಡಬೇಕು ಯಾವುದೇ ಒಂದು ಡೇಟಾನ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ. ದೋಸ್ ಆರ್ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ಸ್ ಇನ್ MySQL ಅಲ್ಲಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಫಾರ್ಮೆಟ್ ಡೇಟಾ ಟೈಪ್. ಈ ಕ್ಯಾರೆಕ್ಟರ್ ಫಾರ್ಮೆಟ್ ಡೇಟಾ ಟೈಪಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಕ್ಯಾರ್ ಅಂದ್ರೇನು, ಇಟ್ಸ್ ಯೂಸ್ ಟು ಸ್ಟೋರ್ ದಿ ಕ್ಯಾರೆಕ್ಟರ್. ಯೂಸಿಂಗ್ ಕ್ಯಾರಲ್ಲಿ ನಾವು ಅಪ್ ಟು 255 ಕ್ಯಾರೆಕ್ಟರ್ನ ನಾವು ಸ್ಟೋರ್ ಮಾಡ್ಬೋದು. ಮತ್ತು ಇದರಲ್ಲಿ ಒಂದು ಡ್ರಾಬ್ಯಾಕ್ಸ್ ಏನಂತಂದರೆ, ನಾವು ಈಗ 10 ಮೆಮೊರಿ ಲೊಕೇಶನ್ ನಾವು ಅಲೋಕೇಟ್ ಮಾಡಿರ್ತೀವಿ ಕ್ಯಾರೆಕ್ಟರ್ಗೆ, ಬಟ್ ಅದಕ್ಕೆ 5 ಮೆಮೊರಿ ಬ್ಲಾಕ್ಸ್ ಸಾಕಾಗಿರುತ್ತೆ. ಇನ್ನು ರಿಮೈನಿಂಗ್ 5 ಇರುತ್ತಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ಅನ್ಯೂಸ್ಡ್ ಮೆಮೊರಿ ನಾವು ರೀಯೂಸ್ ಮಾಡೋಕ್ಕಾಗೋದಿಲ್ಲ. ಅದೊಂದು ಡ್ರಾಬ್ಯಾಕ್ ಬಂದು ಕ್ಯಾರಲ್ಲಿ. ಇದ್ರದ್ದು ನೆಕ್ಸ್ಟ್ ಇದ್ರದ್ದು ಓವರ್ಕಮ್ ಮಾಡೋಕ್ಕೆ ವ್ಯಾರ್ ಕ್ಯಾರ್ನ ಬಿಟ್ಟವ್ರೆ. ವ್ಯಾರ್ ಕ್ಯಾರ್ ಅಂತ ಅಂದರೆ ಇದನ್ನು ಕ್ಯಾರೆಕ್ಟರ್ನ ಸ್ಟೋರ್ ಮಾಡೋಕ್ಕೆ, ಬಟ್ ಇದರಲ್ಲಿ ಅಪ್ ಟು 65,000 ಕ್ಯಾರೆಕ್ಟರ್ನ ನಾವು ಸ್ಟೋರ್ ಮಾಡ್ಬೋದು. ಮತ್ತು ಇದರಲ್ಲಿ ನಾನು 10 ಮೆಮೊರಿ ಬ್ಲಾಕ್ನ ಅಸೈನ್ ಮಾಡಿ 5 ಮೆಮೊರಿ ಬ್ಲಾಕ್ ಮಾತ್ರ ಯೂಸ್ ಮಾಡ್ತಿದ್ರೆ, ರಿಮೈನಿಂಗ್ 5 ಮೆಮೊರಿ ಬ್ಲಾಕ್ ಆಲ್ಸೋ ಆ್ಯಡ್ ಆಗುತ್ತೆ ಮೆಮೊರಿ ಲೊಕೇಶನಲ್ಲಿ. ಸೊ ನಾನು ರೀಯೂಸ್ ಮಾಡ್ಬೋದು ಅನ್ಯೂಸ್ಡ್ ಮೆಮೊರಿನ. ಅದು ಒಂದು ಅಡ್ವಾಂಟೇಜ್ ಬಂದು ವ್ಯಾರ್ ಕ್ಯಾರಲ್ಲಿ. ಸೊ ಅದಕ್ಕೆ ನಾವು ಮ್ಯಾಕ್ಸಿಮಮ್ ವ್ಯಾರ್ ಕ್ಯಾರ್ನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕ್ಯಾರ್. ನೆಕ್ಸ್ಟ್ ಬಂದು ಇನ್ನೊಂದು ಲಾರ್ಜ್ ಆಬ್ಜೆಕ್ಟು. ಕ್ಯಾರೆಕ್ಟರ್ ಲಾರ್ಜ್ ಆಬ್ಜೆಕ್ಟ್ ಬಂದು ಲಾರ್ಜ್ ಅಮೌಂಟ್ ಆಫ್ ಕ್ಯಾರೆಕ್ಟರ್ ಇತ್ತು ಅಂದರೆ ನಾವು ಕ್ಯಾರೆಕ್ಟರ್ ಲಾರ್ಜ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಅದ್ರದ್ದು ಸಿಂಟ್ಯಾಕ್ಸ್ ಬಂದು CLOB ಅಂತ. ನೆಕ್ಸ್ಟ್ ಒಂದು ಬೈನರಿ ಲಾರ್ಜ್ ಆಬ್ಜೆಕ್ಟು. ಇದೇನಂದರೆ ಈಗ ಇಮೇಜಸ್ಸು, ಆಡಿಯೋ, ವಿಡಿಯೋ ಇದೆಲ್ಲನೂ ಬೈನರಿ ಫಾರ್ಮೇಟಲ್ಲಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋಕ್ಕೆ ನಾವು ಬೈನರಿ ಲಾರ್ಜ್ ಆಬ್ಜೆಕ್ಟ್, ಅದ್ರದ್ದು ಸಿಂಟ್ಯಾಕ್ಸ್ ಬಂದು BLOB ಅಂತ. ನೆಕ್ಸ್ಟ್ ನಂಬರ್ ಫಾರ್ಮೆಟ್ ಡೇಟಾ ಟೈಪ್ಸಲ್ಲಿ ಇದರಲ್ಲಿ ಇಂಟೀಜರ್ ಫಾರ್ಮೆಟ್ ಡೇಟಾ ಟೈಪು. ನೆಕ್ಸ್ಟ್ ಒಂದು ಡೆಸಿಮಲ್ ಫಾರ್ಮೆಟು. ಇಂಟೀಜರ್ ಅಂತಂದರೆ ಮಾಮೂಲಿ ನಂಬರ್ಸು, ಡೆಸಿಮಲ್ ಅಂತಂದರೆ ಡೆಸಿಮಲ್ ಇರುತ್ತಲ್ಲ ಅದನ್ನು ಡೆಸಿಮಲ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದು ಡೇಟ್ ಫಾರ್ಮಲ್ಲಿರೋ ಡೇಟಾನ ನಾವು ಸ್ಟೋರ್ ಮಾಡೋಕ್ಕೆ ಡೇಟ್ ಫಾರ್ಮೆಟ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಈಗ ನಮ್ಮ ನಾರ್ಮಲ್ ಆಗಿ ಡೇಟ್ನ ಬರಿಬೇಕಂದ್ರೆ ಯಾವ ರೀತಿ ಬರಿತೀವಿ, ಡೇಟು ಫಾಲೋಡ್ ಬೈ ಮಂತ್ ಆಮೇಲೆ ಇಯರ್ ಬರಿತೀವಿ. ಅದೇ MySQL ಫಾರ್ಮೆಟಲ್ಲಿ ಉಲ್ಟಾ. ಯಾವ ರೀತಿ ಅಂದರೆ ಫಸ್ಟ್ ಇಯರ್ನ ಸ್ಪೆಸಿಫೈ ಮಾಡ್ತೀವಿ, ನೆಕ್ಸ್ಟ್ ಮಂತು, ಆಮೇಲೆ ಡೇಟು. ಲೈಕ್ ಅದರಲ್ಲಿ 2 ಟೈಪ್ ಬರುತ್ತೆ. ಒಂದು ಡೇಟ್ ಟೈಮ್ ಫಾರ್ಮೆಟ್ ಡೇಟಾ ಟೈಪು. ಇದನ್ನು ಯೂಸ್ ಮಾಡಿದ್ರೆ ಏನು ಮಾಡ್ತೀವಿ, ಸ್ಟೋರ್ ಡೇಟ್ ಅಲಾಂಗ್ ವಿತ್ ಟೈಮ್. ಈ ಫಸ್ಟ್ ಡೇಟ್ ಯಾವುದು ಮತ್ತು ಅದ್ರದ್ದು ಟೈಮಿಂಗ್ಸ್ನು ಕೂಡ ಸ್ಟೋರ್ ಮಾಡ್ತೀವಿ ಡೇಟ್ ಟೈಮ್ ಫಾರ್ಮೆಟ್ ಡೇಟಾ ಟೈಪಲ್ಲಿ. ಇನ್ನೊಂದು ಬಂದು ಟೈಮ್ ಸ್ಟ್ಯಾಂಪು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಡೇಟು ಅಲಾಂಗ್ ವಿತ್ ಟೈಮು ಅಲಾಂಗ್ ವಿತ್ UTC ಅಂದರೆ ಯೂನಿವರ್ಸಲ್ ಟೈಮ್ ಕೋಆರ್ಡಿನೇಟು. ಯೂನಿವರ್ಸಲ್ ಯಾವ ಟೈಮ್ ಇರುತ್ತೆ ಅದನ್ನು ಕೂಡ ಅಪ್ಡೇಟ್ ಆಗುತ್ತೆ ಟೈಮ್ ಸ್ಟ್ಯಾಂಪಲ್ಲಿ. ಇದು ಒಂದು ಅಡ್ವಾಂಟೇಜು. ದೀಸ್ ಆರ್ ಆಲ್ ದಿ ಡೇಟಾ ಟೈಪ್ಸ್ ಅವೈಲೇಬಲ್ ಇನ್ MySQL. ಥ್ಯಾಂಕ್ ಯು.